ಹಾಯ್, ನಾನು ನಮ್ರತಾ. ವೆಲ್ಕಮ್ ಟು ಮೈ ಚಾನಲ್ ನಮ್ರತಾಸ್ ಜೀವನ. ಸೊ ನೇಮ್ ಇಟ್ಬಿಟ್ಟಿದ್ದೀನಿ ಚಾನಲ್ಗೆ. ನಮ್ರತಾಸ್ ಜೀವನ ಅಂದರೆ ನನ್ನ ಹಸ್ಬೆಂಡ್ ನೇಮ್. ಸೊ ಚೆನ್ನಾಗಿರುತ್ತೆ, ನಮ್ರತಾಸ್ ಜೀವನ ಅಂತ ಹಂಗೆ ಥಿಂಕ್ ಮಾಡಿಟ್ಟಿರೋದು. ಹೇಳಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ನೇಮು ಅಂತ. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಿಮ್ಗೆ ಹೇಳಲಿಲ್ಲ, ನಮ್ಮ ಅಣ್ಣನ ಮದುವೆ ಇದೆ ನವಂಬರಲ್ಲಿ. ಅದಕ್ಕೆ ಶಾಪಿಂಗ್ ಸ್ಟಾರ್ಟ್ ಆಗಿದೆ. ಒಂದು ರೌಂಡ್ ಶಾಪಿಂಗ್ ಆಯಿತು, ಇವಾಗ ನೆಕ್ಸ್ಟ್ ಇನ್ನೊಂದು ರೌಂಡ್ ಶಾಪಿಂಗ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಚಿಕ್ಕಪೇಟೆಗೆ ಹೋಗೋಣ ಅಂತ ನಾನು, ಅಮ್ಮ, ಚಿಕ್ಕಮ್ಮ ಹೋಗ್ತಾಯಿದ್ದೀವಿ. ಅದಕ್ಕೆ ವ್ಲಾಗ್ ಮಾಡೋಣ, ರೆಕಾರ್ಡ್ ಮಾಡ್ಕೊಳ್ಳೋಣ, ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ಡೇ. ತುಂಬ ರಶ್ ಇರುತ್ತೆ, ಇವತ್ತು ಸಂಡೇ ತುಂಬ ರಶ್ ಇರುತ್ತೆ. ನೋಡುವ ಹಿಂಗಾಗುತ್ತೆ ಏನು ಅಂತ. ಇದು ನನಗೆ ವ್ಲಾಗಿಂಗ್ ಹೊಸದು. ಸೊ ಏನಾದ್ರು ಮಿಸ್ಟೇಕ್ ಇದ್ದರೆ ಪ್ಲೀಸ್ ಹೇಳಿ. ಅಷ್ಟೇ, ಕಂಟಿನ್ಯೂ ಮಾಡ್ತೀನಿ. ನಮ್ಮಮ್ಮ ಬರಬೇಕು ಇವಾಗ, ಆನ್ ದ ವೇ ಇದ್ದಾರೆ, ಕನಕಪುರದಿಂದ ಬರ್ತಾಯಿದ್ದಾರೆ. ಬಂದಮೇಲೆ ಕಂಟಿನ್ಯೂ. ಅವ್ರು ಬಂದಮೇಲೆ ಆಟೋ ಬುಕ್ ಮಾಡಿ ಡೈರೆಕ್ಟ್ ಆಟೋದಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋದ್ವಿ. ಇಲ್ಲಿ ಬಸ್ಸಲ್ಲಿ ಹೋಗಿ ಅಲ್ಲಿ KR ಮಾರ್ಕೆಟಲ್ಲಿ ಇಳ್ಕೊಂಡು ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಸೊ ನಮ್ಮ ಚಿಕ್ಕಮ್ಮ ಜಾಯ್ನ್ ಆಗಿಲ್ಲ ಚಿಕ್ಕಪೇಟೆಗೆ, ಅವರು ಮನೆಗೆ ಹೋಗ್ತೀನಿ ಅಂತ ಹೋದ್ರು, ಹುಷಾರಿರಲಿಲ್ಲ ಅಂತ. ಸೊ ಬಂದ್ವಿ. BBK ಅಯ್ಯಂಗಾರ್ ರೋಡಲ್ಲಿ ಸಂಡೇ ಆಗಿದ್ದರಿಂದ ತುಂಬ ರಶ್ ಇತ್ತು. ಎಲ್ಲರಿಗೂ ಗೊತ್ತಿರ್ಬೋದಲ್ಲ, ಇವತ್ತು ಸಂಡೇ ಬಜಾರು, ಚೋರ್ ಬಜಾರ್. ಸೊ ಏನೇನು ಬೇಕು ಏನೇನು ಬೇಡ ಎಲ್ಲ ಸಿಗುತ್ತೆ ಆ ರೋಡಲ್ಲಿ. ನಡೆದಾಡೋಕ್ಕೂ ಜಾಗ ಇಲ್ಲ. ಆ್ಯಂಡ್ ಇವಾಗ ಏನಂದರೆ ನೋಡ್ಕೊಂಡು ಬನ್ನಿ, ಬಿಕಾಸ್ ರೋಡೆಲ್ಲ ಅಗ್ದುಬಿಟ್ಟಿದ್ದಾರೆ. ನಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ, ಅಲ್ಲಿ ತುಂಬ ರಶ್ ಇರುತ್ತೆ. ರೋಡ್ ಚೆನ್ನಾಗಿಲ್ಲ. ಬಟ್ ಇದು ಒಂಥರ ಚೆನ್ನಾಗಿರುತ್ತೆ, ಬಟ್ ಸೇಫಾಗಿರಬೇಕು. ತುಂಬ ಕಳ್ಳರಿರ್ತಾರೆ. ಇದೆಂತ ವಿಡಿಯೋ ಮಾಡಿಕೊಂಡೆ ಅಂದರೆ, ನನ್ನ ಚಿಕ್ಕ ವಯಸ್ಸಿಂದ ನಮ್ಮನ್ನು ಕೈ ಹಿಡ್ಕೊಂಡೇ ಅಭ್ಯಾಸ. ನಾನು ಎಲ್ಲಿ ರೋಡ್ ದಾಟಿದ್ರು ಎಲ್ಲೋದ್ರೂ ನಮ್ಮನ್ನು ಕೈ ಹಿಡ್ಕೊಂಡೇ ಹೋಗೋದು ನಾನು. ಅದಕ್ಕೆ ಒಂಚೂರು ವೀಡಿಯೋ ಮಾಡಿಕೊಂಡೆ. ಅವ್ರು ಹೇಳ್ಕೊಂಡು ಹೋಗ್ತಾಯಿದ್ರು, ಕರ್ಕೊಂಡು ಹೋಗೋದು ಚಿಕ್ಕಮಗಳೂರಾಗಿದೆ. ಇಷ್ಟಲ್ಲೇ ಸುಸ್ತಾಗೋಯ್ತು ನಮಗೆ. ಫಸ್ಟ್ ಜ್ಯೂಸ್ ಕುಡ್ಕೊಂಬಿಡೋಣ, ಆಮೇಲೆ ನೋಡೋಣ ಅಂದ್ಬಿಟ್ಟು ಫಸ್ಟು ಜ್ಯೂಸ್ ಆರ್ಡ್ರ್ ಮಾಡಿ ಕುಡಿಯೋಣ ಅಂತ ನಿಂತಿದ್ವಿ. ಇದು ಫೇಮಸ್ ಜ್ಯೂಸ್ ಶಾಪು, ಲೈಕ್ ಎಲ್ರಿಗೂ ಗೊತ್ತಿರ್ಬೋದು, ಇಲ್ಲಿ ಸರ್ಕಲಲ್ಲಿದೆ. ಜ್ಯೂಸ್ ಕುಡ್ದು. ಸೊ ಇವತ್ತೆಲ್ಲ ನಾನು ವ್ಲಾಗಲ್ಲಿ ನನ್ನ ನೋಡಲ್ಲ, ನೀವು ನಮ್ಮ ಅಮ್ಮನೇ ನೋಡ್ತೀರಾ. ಬಿಕಾಸ್ ನನ್ನ ವೀಡಿಯೋ ನಾನೇ ಮಾಡ್ತಿರೋದ್ರಿಂದ ನಾನು ಅಷ್ಟು ಇದಿರಲಿಲ್ಲ, ಮಾಡೋಕ್ಕಾಗಲಿಲ್ಲ. ಮೊನ್ನೆ ತೋರಿಸಿದ್ದೀನಿ. ಜನ ಎಲ್ಲಿರ್ತಾರೆ, ಅಂಗಡಿ ಒಳಗಂತೂ ಇರಲಿಲ್ಲ ಜನ ಅನಿಸುತ್ತೆ, ಮೇ ಬಿ. ಸೊ ಫೈನಲಿ ಒಂದು ಅಂಗಡಿಗೆ ಬಂದ್ವಿ. ನಾವು ಕೊಡೋರಿಗೆ ಅಂತ ನೋಡೋಕ್ಕೆ ಅಂತ ಬಂದಿದ್ವಿ. ಇನ್ನು ಮೇನ್ ಸೀರೆ ಎಲ್ಲ ಕೊಡೋಕೆ ತೊಗೊಳ್ಳೋಣ ಅಂತ ಬಂದಿದ್ವಿ. ಬಟ್ ಇಲ್ಲಿ ಈ ಶಾಪಿಗೆ ಬಂದ್ವಿ, ಲೈಕ್ ತೋರ್ಸೋರು ತುಂಬ ಬ್ಯುಸಿ ಇದ್ದರು, ಟೈಮ್ ವೇಸ್ಟ್ ಆಗುತ್ತೆ ಅಂದ್ಕೊಂಡು ನೆಕ್ಸ್ಟ್ ಶಾಪಿಗೆ ಬಂದ್ವಿ. ಅವರು ಸ್ಟಾರ್ಟ್ ಮಾಡಿದ್ರು ತೋರ್ಸೋಕ್ಕೆ. ಸೀರೆಸ್ ತುಂಬ ಚೆನ್ನಾಗಿತ್ತು. ಸ್ಯಾರಿ ಬಿಸ್ನೆಸ್ ಮಾಡೋರ್ಗಂತೂ ಚಿಕ್ಕಪೇಟೆ ಇಸ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಅವನ್ನೆಲ್ಲ ಸೆಲೆಕ್ಟ್ ಮಾಡಿ ಯಾರ್ಯಾರಿಗೆ ಏನೇನು ಅಂತ ಇಟ್ಕೊಂಡು ನಾನು ನೋಡ್ತಾ ಇದ್ರು. ವಾಪಸ್ ಸಂಜೆ ಆಗೋಗಿತ್ತು, 6 ಗಂಟೆ ಆಗೋಗಿತ್ತು. ಕೇಳ್ತೀನಿ ತಗೊಂಡೆ ಮುಗಿಸಿ ಬಂದು ಸುಸ್ತಾಗಿದ್ವಿ. ಅದಾದಮೇಲೆ ಮನೆಯಲ್ಲಿ ಟೀ ಕುಡ್ಕೊಂಡು ಆಮೇಲೆ ಸ್ಟಾರ್ ಹೋಗೋಣ. ಸ್ವಲ್ಪ ತರಕಾರಿ ತೊಗೊಬೇಕಿತ್ತು. ನಾನು ವೀಕ್ಲಿ ಒನ್ಸ್ ತೊಗೊಂಡ್ಬಿಡ್ತೀನಿ ತರಕಾರಿ. ಸೊ ಬಂದಿದ್ವಿ. ಸ್ಟಾರಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ, ಕೆಲವು ಎಲ್ಲ ಅಲ್ಲ, ಕೆಲವು ಚೆನ್ನಾಗಿದೆ ಸ್ಟಾರಲ್ಲಿ ತೊಗೊಳಕ್ಕೆ. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಯಾಕೆ ವೀಡಿಯೋ ಮಾಡಿಕೊಂಡೆ ಅಂದರೆ ನಮ್ಮಮ್ಮ ನೆನಪಿಸಿದ್ರು, ವೀಡಿಯೋ ಮಾಡ್ಕೋ ಅಂತ. ಅದಕ್ಕೆ ಒಂಚೂರು ಮಾಡಿಕೊಂಡೆ ಅಷ್ಟೇ. ನಮ್ಮಮ್ಮ ನೋಡೋಕೆ ಹೋಗಿದ್ದಾರೆ, ಏನದು ಅದೇನು ಇದೇನು ಅಂತ ಕೇಳ್ತಿದ್ರು. ಮೀಟ್ ಸೆಕ್ಷನ್ಗೆ ಬಂದು ಅವ್ರಿಗೆ ಫಿಶ್ ಅಂದರೆ ತುಂಬ ಇಷ್ಟ. ಅದೇ ನೋಡ್ತಾ ಇದ್ರು ಫಿಶ್, ಯಾವ ಫಿಶ್ ಇದೆ.
ಅಷ್ಟೇ. ಆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಟ್ ಮೀನ್ಸ್ ಎ ಲಾಟ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.